ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಮಾತಾಡ್ತಾ ಇರೋಂಥ ವಿಷಯ ಬಂದು ಶನಿ ವಕ್ರಗತಿಯಲ್ಲಿ ಉಲ್ಟಾ ಬರ್ತಾ ಇರೋವಂಥದ್ದು, ವಕ್ರಗತಿಯಿಂದ ಬ್ಯಾಕ್ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಬರ್ತಾ ಇರೋವಂಥದ್ದು. ಯಾವಾಗ ಅಂತಂದರೆ ಜೂನ್ 29ನೇ ತಾರೀಕಿಂದ ನವಂಬರ್ 14ನೇ ತಾರೀಕುವರೆಗೂ, ಅಂದರೆ 138 ದಿನಗಳವರೆಗೂ ಶನಿಯ ವಕ್ರಗತಿಯ ಚಲನೆ ಇರುತ್ತೆ ಅಂತ ಹೇಳುವಂಥದ್ದು. ಫ್ರಂಟ್ ಹೋಗುವಂಥದ್ದೇ ಬೇರೆ, ಬ್ಯಾಕ್ ಬರುವಂಥದ್ದೇ ಬೇರೆ, ಗೋಚಾರ ಫಲ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಹೋಗುವಾಗ ಫ್ರಂಟ್ ಹೋಗುವಂಥದ್ದು, ಇದು ವಕ್ರ ಅಂದಾಗ ಬ್ಯಾಕ್ ತಿರುಗೋದು, ಉಲ್ಟಾ ಅಂತೀವಿ. ಯಾವಾಗಲೂ ನಾವು ಯಾರಾದರೂ ಒಂಥರ ಉಲ್ಟಾ ನೋಡ್ಬೇಕಾದ್ರೆ ಯಾಕೋ ವಕ್ರವಾಗಿ ನೋಡ್ತೀಯ ಅಂತ ಕೇಳ್ತೀವಲ್ಲ, ಆ ರೀತಿಯಲ್ಲಿ ವಕ್ರಗತಿಯ ಚಲನೆ ಶನಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 138 ದಿನಗಳು ಯಾವ ರಾಶಿಗೆ ಯಾವ ಥರ ಇರುತ್ತೆ ಅನ್ನೋಂಥದ್ದು. ಅದ್ರ ಜೊತೆಗೆ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಾಗತ್ತೆ. ನೋಡಿ, ಪ್ರತಿ ಸರಿ ನಾವು ನೋಡ್ತಾ ಇದ್ವಿ, ಯಾರಾದರೂ ರಾಜಕೀಯದಲ್ಲಿರೋರು, ದೊಡ್ಡ ವ್ಯಕ್ತಿಗಳು, ಇಂಥವರೆಲ್ಲ ಯಾವುದಾದ್ರೂ ಒಂದು ತಪ್ಪಲ್ಲಿ ಅಥವಾ ಕೇಸಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಹೊರಗಡೆ ಎಷ್ಟು ಸುಲಭವಾಗಿ ಬಂದ್ಬಿಡ್ತಾಯಿದ್ರು ಅನ್ನೋಂಥದ್ದು ನಾವು ನೋಡ್ತೀವಿ. ಬಟ್ 2024 8 ಅಂತ ಶನಿ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ, ಶನಿ ಅಂದರೆ ಪಕ್ಕಾ ಜಡ್ಜ್ಮೆಂಟು, ಯಾವುದಕ್ಕೂ ಬಗ್ಗಲ್ಲ, ಯಾರನ್ನೂ ಬಿಡಲ್ಲ ಅಂತ ಹೇಳೋವಂಥದ್ದು. ಅಂತ ಯಾಕಂದರೆ ಸ್ವಂತ ತಂದೆನೇ ಬಿಡದೇ ಇರೋನು ಬೇರೆಯವ್ರನ್ನ ಬಿಡ್ತಾರೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಅದರಿಂದ ಈ ವರ್ಷದಲ್ಲಿ ನೀವು ನೋಡಿರೋವಂಥ ಎಷ್ಟೋ ಕೇಸ್ಗಳನ್ನ ನೋಡಿದರೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಎಂತೆಂಥ ಇನ್ಫ್ಲೂಯೆನ್ಸ್ಡ್ ಪರ್ಸನ್ಸ್ಗಳಂದರೆ ಪೊಲಿಟಿಕಲ್ ಇದ್ದವರೆಲ್ಲರೂ ಜೈಲಿಗೆ ಹೋಗಿ ಬರೋ ಥರ ಆಯಿತು. ಅದೇ ರೀತಿಯಲ್ಲಿ ಯಾರಿಗೂ ಒಂದು ಏನಂದರೆ ಮರ್ಸಿ ಅಂತ ಏನು ಹೇಳ್ತೀವಿ, ಅಂದರೆ ಅವರಿಗೆ ಕ್ಷಮೆ ಕೊಡೋವಂಥದ್ದು ಈ ರೀತಿಯೆಲ್ಲ ನಡೀಲೇ ಇಲ್ಲ. ಆ ರೀತಿಯಲ್ಲಿ ನೋಡುವಾಗ ನಾವು ಶನಿ ಎಷ್ಟು ಸ್ಟ್ರಾಂಗ್ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಈ 2024 ನಮಗೆ ಸಾಕ್ಷಿಯಾಗಿ ನಿಂತಿದ್ದಂಥದ್ದು ಎಲ್ರಿಗೂ ಗೊತ್ತಿದೆ. ಎಷ್ಟೇ ದುಡ್ಡು ಇರಲಿ, ಅದು ಯಾರೇ ಆಗಿರಲಿ, ಏನೇ ಆದರೂ ಅವರ ಒಂದು ತಪ್ಪಿಂದ ಬಚಾವ್ ಆಗೋಕ್ಕಾಗಲ್ಲ. ಯಾಕಂದರೆ ಕರ್ಮಕ್ಕೆ ತಕ್ಕಂಗೆ ಫಲ, ಕರ್ಮ ರಿಟರ್ನ್ಸ್ ಅಂತ ಇವಾಗ ಯಾವಾಗಲೂ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಯಾಕಂದರೆ ಮೊದಲೆಲ್ಲ ನಾವು ಮಾತಾಡ್ತಾ ಇದ್ವಿ, ಈ ಜನ್ಮದಲ್ಲಿ ಮಾಡಿದ್ದು ನಾವು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀವಿ ಅನ್ನೋವಂಥದ್ದು. ಇವಾಗೆಲ್ಲ ಅದೇನಿಲ್ಲ, ಇಲ್ಲೇ ಮಾಡೋದು ಇಲ್ಲೇ ಅನುಭವಿಸೋದು. ಅದರಿಂದ ಮಾಡುವಾಗ ಏನಾದರೂ ಕೆಲಸನ 10 ಸರಿ ಯೋಚನೆ ಮಾಡಿ, ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಡಿ, ಮನಸ್ಸಿಂದ ಕೂಡ ಯಾರಿಗೂ ಕೆಟ್ಟದ್ದನ್ನು ಅನ್ನಕ್ಕೆ ಹೋಗ್ಬಿಡಿ. ಅದರಿಂದ ಮನಸ್ಸಿಂದ ಏನಾದರೂ ಮಾಡ್ತೀರಂದ್ರೆ ಒಳ್ಳೇದಾಗಿ ಮಾಡಿ, ಇಲ್ವ ಏನು ಮಾಡೋಕ್ಕೆ ಹೋಗ್ಬೇಡಿ. ಕೆಟ್ಟದ್ದು ಮಾಡಿಬಿಟ್ಟು ಸಿಕ್ಕಾಕೊಂಡ್ರೆ ಈ ರೀತಿ ಪ್ರಾಬ್ಲಮ್ಗಳನ್ನ ಅನುಭವಿಸ್ಬೇಕಾಗತ್ತೆ. ಇರೋ ಒಂದು ಜನ್ಮದಲ್ಲಿ ಇದೆಲ್ಲ ಬೇಕಂತ ನೀವೇ ಯೋಚನೆ ಮಾಡಬೇಕಾಗತ್ತೆ. ಒಬ್ಬೊಬ್ಬರು ದೊಡ್ಡ ಮಾಡಿ ಸಿಕ್ಕಾಕೋತಾರೆ, ಒಬ್ಬೊಬ್ಬರು ಚಿಕ್ಕದು ಮಾಡಿ ಸಿಕ್ಕಾಕೋತಾರೆ. ಯಾರಿಗೂ ಶಿಕ್ಷೆ ತಪ್ಪಿದ್ದಲ್ಲ, ಎಲ್ರಿಗೂ ಶಿಕ್ಷೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಖಂಡಿತವಾಗ್ಲೂ ಸಿಗುತ್ತೆ. ಇದು ಶನಿಯ ಜಡ್ಜ್ಮೆಂಟ್ ಅಂತ ಹೇಳೋವಂಥದ್ದು. ಅದರಿಂದನೇ ನಾನು ಹೇಳೋದು, ಯಾವಾಗಲೂ ಒಬ್ಬ ವ್ಯಕ್ತಿ ಕೆಳಗಿಂದ ಮೇಲೆ ಹೋಗಬೇಕೇ ಹೊರತು ಮೇಲಿಂದ ಮತ್ತೆ ಕೆಳಗಡೆ ಬರಬಾರ್ದು. ಅದರಿಂದನೇ 8 ಅಂತ ಬರೀವಾಗ ಮೇಲಿಂದ ನಾವು ಕೆಳಗಡೆ ಬರಬಾರ್ದು. ಕೆಳಗಡೆ ಒಂದು ರೌಂಡಕ್ಕೆ ಮೇಲೊಂದು ರೌಂಡ್ ಹಾಕಬೇಕಂದ್ರೆ ಕೆಳಗಡೆಯಿಂದ ಮೇಲೆ ಹೋಗಬೇಕೇ ಹೊರತು ಮೇಲಿಂದ ಕೆಳಗಡೆ ಬರಬಾರ್ದು. ಒಂದು ಉನ್ನತ ಮಟ್ಟದ ಜೀವನ ನೋಡಿದ ಮೇಲೆ ಮತ್ತೆ ಕೆಳಗಡೆ ಬಿದ್ದೋದ್ರೆ ಅದಕ್ಕಿಂತ ಹೀನಾಯ ಜನ್ಮ ಬೇರೆ ಇಲ್ಲ ಅಂತ ಹೇಳ್ತೀನಿ. ಅದರಿಂದ ಯಾವಾಗಲೂ ಕೆಳಗಡೆ ಇರ್ತೀವ ಪರವಾಗಿಲ್ಲ, ಇವತ್ತು ಕೆಳಗಡೆ ಇದ್ದವ್ರು ಮೇಲೆ ಹೋಗಲೇಬೇಕಾಗತ್ತೆ. ಯಾರೇ ಆದರೂ ಕೆಳಗೆ ಇರೋದಿಲ್ಲ. ಮೇಲೆ ಹೋದ್ಮೇಲೆ ಮತ್ತೆ ಕೆಳಗಡೆ ಬರಬಾರ್ದು. ಆವಾಗ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಆವಾಗಲೇ ತಲೆ ನಿಲ್ಲಲ್ಲ. ನಾವು ಏನು ಮಾಡ್ತಿದ್ದೀವಿ, ಹೆಂಗೆ ನಡ್ಕೋತಿದ್ದೀವಿ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಒಂದು ಒಳ್ಳೇದು ನಮ್ಮ ಜೀವನದಲ್ಲಿ ದೇವರು ಏನಾದರೂ ಕೊಡ್ತಾನೆ ಅಂದರೆ 4 ಜನಕ್ಕೆ ಸಹಾಯ ಆಗುವಂಥದ್ದನ್ನು ಮಾಡಿ. ಕೆಟ್ಟದ್ದು ಮಾಡೋದು, ಇನ್ನೊಬ್ರ ಮನೆ ಹಾಳು ಮಾಡೋದು, ಇನ್ನೊಬ್ರಿಗೆ ಏನಾದರೂ ತೊಂದರೆ ಕೊಡುವಂಥದ್ದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಅದಕ್ಕೆ ಈಗ ನಡೀತಾ ಇರೋವಂಥ ಎಲ್ಲ ಒಂದು ನೋಡ್ತಾ ಇದ್ದೀರಾ ಪ್ರತಿದಿನ, ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇದೆ. ಮತ್ತೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಂಥವರೇ ಆದರೂ ಶನಿಯ ಕೈಯಿಂದ ಬಚಾವಾಗೋಕ್ಕಾಗೋದಿಲ್ಲ. ನೀವು ಯೋಚನೆ ಮಾಡಬೇಕು, ನೀವೇನೇ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ತಾಯಿದ್ರಿ, ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಇವತ್ತಿಗೆ ನಾವು ನೋಡಬಾರ್ದು. ಇವತ್ತು ನಾವು ಮಾಡ್ತಾ ಇರೋ ಕೆಲಸ ಮುಂದಕ್ಕೂ ನಮಗೆ ಒಳ್ಳೇದಾಗಬೇಕು ಅನ್ನೋ ಥರ ಇರಬೇಕು. ಅದರಿಂದ ಏನೇ ಮಾಡಿದ್ರು ಯೋಚನೆ ಮಾಡಿ. ಯಾಕಂದರೆ ಬಡ್ಡಿ ಸಮೇತ ವಾಪಸ್ ಬರುತ್ತೆ ನೀವು ಮಾಡೋವಂಥದ್ದು. ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ಅದನ್ನೇ ಕರ್ಮ ಅಂತ ಹೇಳೋದು, ಅದನ್ನೇ ಶನಿ ಅಂತ ಹೇಳೋವಂಥದ್ದು. ಈ 2024 ಅದನ್ನೇ ನಮ್ಗೆ ತೋರಿಸ್ಕೊಡ್ತಾ ಇರೋವಂಥದ್ದು. ಅದರಿಂದ ಅಟ್ಲೀಸ್ಟ್ ಇಷ್ಟು ದಿನ ಏನಾದರೂ ಮಾಡಿದ್ದೀರಾ ಅಂತಂದರೆ ಇನ್ನು ಮುಂದಕ್ಕಾದರೂ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟೋ ಶಿಕ್ಷೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ದಾನ ಧರ್ಮ ಮಾಡಿ ಅಂತ ಹೇಳ್ತೀನಿ. ಹಂಗಂದರೆ ಇರೋದನ್ನೆಲ್ಲ ಇನ್ನೊಬ್ರಿಗೆ ದಾನ ಕೊಟ್ಬಿಟ್ಟು ನೀವು ಭಿಕ್ಷೆ ಬೇಡಿ ಅಂತ ಹೇಳೋವಂಥದ್ದಲ್ಲ. ನಮ್ಮ ಹತ್ರ 100 ರೂಪಾಯಿ ಇದೆಯಾ, ಅಟ್ಲೀಸ್ಟ್ 10 ರೂಪಾಯಿ ಕೊಡಿ ಸಾಕು. 90 ರೂಪಾಯಿ ನೀವೇ ಎಂಜಾಯ್ ಮಾಡಿ. ನೀವು ಯಾರಿಗಾದರೂ ಏನಾದ್ರು ಕೊಡಬೇಕು ಅಂತಂದಾಗ ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಿಮ್ಮದು ಯಾರ ಹತ್ರ ಆದರೂ ಇದ್ದರೆ 1 ರೂಪಾಯಿ ಬಿಡಬೇಡಿ, ಪ್ರತಿಯೊಂದನ್ನು ಕಿತ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮದು ಯಾರಿಗೂ ಕೊಡಬಾರ್ದು, ನಮ್ಮ ಇಷ್ಟ ಬಂದರೂ ನಾವು ಕೊಡಬೇಕೇ ಹೊರತು ನಮ್ಮ ದುಡ್ಡು ಬೇರೆಯವ್ರ ಹತ್ರ ಸಿಕ್ಕಾಕೋಬಾರ್ದು. ಅಥವಾ ನಾವು ಮಾಡೋವಂಥ ಒಂದು ಎಲ್ಪ್ ಇರ್ಬೋದು, ನಾವು ಮಾಡೋವಂಥದ್ದು ಏನಾದರೂ ಒಳ್ಳೆ ಕಾರ್ಯಗಳಿರ್ಬೋದು, ಒಳ್ಳೆಯವ್ರಿಗೆ ಮಾಡಿ ಅಂತ ಹೇಳ್ತೀನಿ. ಕೆಲವರು ಇರ್ತಾರೆ ಕೃತಜ್ಞರು, ಕೆಲಸ ಮಾಡ್ಕೊಳ್ಳೋರ್ಗೂ ಒಂಥರ ಇರ್ತಾರೆ, ಆಮೇಲೆ ಒಂಥರ ಆಗ್ತಾರೆ. ಅದರಿಂದ ನೋಡ್ಕೊಂಡು ಮಾಡಿ. ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೆ ನಮ್ಗೆ ಅವರಿಂದ ಕೆಟ್ಟದಾಗಬಾರ್ದು ಅಂತ ನೋಡ್ಕೊಂಡು ನೀವು ಮಾಡಬೇಕೇ ಹೊರತು ಎಲ್ರಿಗೂ ಸಹಾಯ ಮಾಡೋಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ ಅಂತ ಹೇಳ್ತೀನಿ. ಎಷ್ಟು ಜನ ಹೋಗಿ ಆ ಥರ ಸಿಕ್ಕಾಕೊಂಡು ಏನೇನೆಲ್ಲ ಅನುಭವಿಸಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಮತ್ತೆ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ, ಎಲ್ರಿಗೂ ಗೊತ್ತಿರೋಂಥದ್ದು. ಯಾಕೆ ಹೇಳ್ತೀನಿ ಅಂದರೆ ಶನಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ನಾನು ಎಕ್ಸಾಂಪಲ್ಸ್ ಕೊಡಬೇಕಾಯಿತು. ಈಗ ನಾನು ಹೇಳೋವಂಥದ್ದು ಈ ಒಂದು ವಕ್ರಗತಿಯ ಚಲನೆಯಿಂದ
12 ರಾಶಿಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ, ಏನೇನು ಪರಿಹಾರ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂತ ಹೇಳ್ತೀನಿ. ಅದು ಎಲ್ಲಿವರೆಗೂ ಇರುತ್ತೆ, ಜೂನ್ 29ನೇ ತಾರೀಕಿಂದ ನವಂಬರ್ 14ನೇ ತಾರೀಕು, ಅಂದರೆ 138 ದಿನ. ಈ ಒಂದು ಏನು ನಾನು ಹೇಳ್ತಾ ಇದ್ದೀನಿ ಇದು ಪ್ರತಿಯೊಂದು ರಾಶಿಗೂ ಇರುವಂಥದ್ದಾಗುತ್ತೆ. ತೊಂದರೆ ಇರ್ಬೋದು, ಒಳ್ಳೇದಿರ್ಬೋದು, ಪ್ರತಿಯೊಂದು ಇದ್ದೇ ಇರುತ್ತೆ. ಸೊ ಅದರಿಂದ ನೀವು ಸಿಂಪಲ್ ರೆಮಿಡೀಸ್ ಅದಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದು ತಿಂಗಳು ಮಾಡೋವಂಥದ್ದಲ್ಲ. ಅದರಿಂದ ಇದು ಈ ಜೂನ್ 29ರಿಂದ ನವಂಬರ್ 14ರೊಳಗಡೆ ಇದನ್ನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನೋಡೋದಾದರೆ ಮೇಷರಾಶಿಗೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಆಗುವಂಥದ್ದು, ಜಾಬ್ ಏನಾದ್ರು ಚೇಂಜ್ ಮಾಡ್ತೀರ ನಿಧಾನ ಆಗುವಂಥದ್ದು, ಸಿಗದೆ ಹೋಗುವಂಥದ್ದು ಇರ್ಬೋದು. ಕೆಲಸ ನೀವು ಮಾಡೋವಂಥ ಜಾಬ್ಗಳು ಏನಿರುತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ. ಅದು ಬಾಸಿಂದನೋ, ನಿಮ್ಮ ಜೊತೆ ಕೆಲಸ ಮಾಡೋರಿಂದನೋ, ಇನ್ಯಾವುದರಿಂದನೋ ಒಟ್ಟಲ್ಲಿ ಕಿರಿಕಿರಿ ಕೆಲಸದ ಹತ್ರ ಅನುಭವಿಸ್ತೀರಾ ಅಂತ ಹೇಳ್ತೀನಿ. ಅದರಿಂದ ಇವಾಗ ಜಾಬ್ ಚೇಂಜಸ್ ಮಾಡುವಂಥದ್ದು ಈ ರೀತಿ ಏನಾದರೂ ಇದ್ದರೆ ಅಥವಾ ಸರಿ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅಂಧರಿಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ. ಫೀಡ್ ಬ್ಲೈಂಡ್ಸ್ ಅಂತ ಹೇಳ್ತೀನಿ. ಯಾರಾದರೂ ಕಣ್ಣಿಲ್ಲದೆ ಇರೋವಂಥವ್ರಿಗೆ ನೀವು ಊಟ ಆದರೂ ಕೊಡಿ, ಬಟ್ಟೆ ಆದರೂ ಕೊಡಿ. ಅವ್ರಿಗೆ ಏನಾದರೂ ಸರ್ಜರಿ ಮಾಡಿಸೋದಿದ್ರೆ ಅದಕ್ಕೇನಾದರೂ ಹೆಲ್ಪ್ ಮಾಡಿ, ಅಥವಾ ಅವ್ರಿಗೆ ಮೆಡಿಸಿನ್ಸ್ ಏನಾದರೂ ಆಫರ್ ಮಾಡೋಕ್ಕಾಗತ್ತಾ, ಏನಾದರೂ ಈ ಅವ್ರಿಗೇನು ಮೆಡಿಸಿನ್ಸ್ ಕೊಟ್ಟಿರ್ತಾರೆ ಅಂಥವೇನಾದರೂ ನಿಮ್ಮ ಕೈಲಿ ಕೊಡೋಕ್ಕಾಗುತ್ತಾ, ಅಂಥದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ದುಡ್ಡು ಕಾಸು ಯಾರಿಗೂ ಕೊಡೋಕೆ ಹೋಗ್ಬಿಡಿ. ದಾನ ಅಂದ ತಕ್ಷಣ ದುಡ್ಡು ಖಂಡಿತವಾಗ್ಲೂ ಯಾರಿಗೂ ಕೊಡಬಾರ್ದು. ನೀವು ಏನಾದರೂ ಅವ್ರಿಗೆ ನೀಡಿದೆ ಅಂದರೆ ಆ ದಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಅವ್ರಿಗೆ ಬಟ್ಟೆ ಕೊಡಿ, ಊಟ ಕೊಡಿ, ಅಥವಾ ಅವ್ರಿಗೆ ಏನಾದರೂ ಮೆಡಿಸಿನ್ ಸಂಬಂಧಪಟ್ಟಿದ್ದು ಕೊಡಿ, ಅದು ದಾನ ಅನ್ಸ್ಕೊಡುತ್ತೆ. ಸುಮ್ಮನೆ ದುಡ್ಡಿದ್ದು ತೊಗೊಳ್ಳಿ ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಕೊಡೋದು ದಾನನೇ ಅಲ್ಲ. ಅದರಿಂದ ಯಾರಿಗೂ ದುಡ್ಡನ್ನ ಕೊಡೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಈ ಒಂದು ಜನ್ಮದಲ್ಲಿ ನಿಮಗೆ ಏನು ಸಿಕ್ಕಿದೆ ಅದರಲ್ಲಿ ಏನಾದರೂ ಒಂದು ನೀವು ದಾನ ಅಂತ ಕೊಡುವಾಗ ಯೋಚನೆ ಮಾಡಿ ಕೊಡಿ. ದುಡ್ಡು ಹಣಕಾಸು ಯಾರಿಗೂ ಕೊಡಬೇಡಿ ಅಂತ ಹೇಳ್ತೀನಿ. ಅದು ಎಷ್ಟೇ ನೀಡಿರಲಿ ಅವರಿಗೆ, ನೀವು ಅದನ್ನು ಹೆಲ್ಪ್ ಮಾಡೋದು ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿ, ದುಡ್ಡಿನ ಸಹಾಯ ಯಾರಿಗೂ ಮಾಡಬೇಡಿ ಅಂತ ಹೇಳ್ತೀನಿ. ನಿಮಗೆ ಈ ಒಂದು ಪರಿಹಾರ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇದನ್ನು ನೀವು ಜೂನ್ 29ರಿಂದ ನವಂಬರ್ 14ರೊಳಗಡೆ ಎಷ್ಟು ಸರಿ ಬೇಕಾದರೂ ನೀವು ಮಾಡ್ಬೋದು, ಅಥವಾ ನನ್ನ ಕೈಲಾಗಲ್ಲ ಅಂದರೆ ಒಂದೇ ಸರಿ ಕೂಡ ಮಾಡ್ಬೋದು. ಅದರಿಂದ ನಿಮ್ಮ ಕೈಲಾದಷ್ಟು ಅಂಧರಿಗೆ ದಾನ ಮಾಡಿ ಅಂತ ಹೇಳ್ತೀನಿ. ಕಣ್ಣಿಲ್ಲದೆ ಇರೋವಂಥವ್ರಿಗೆ ತುಂಬ ಶಾರ್ಪ್ ಅಂತ ಅವ್ರಿಗೆ ಹೇಳೋವಂಥದ್ದು. ಅವ್ರಿಗೆ ಎಷ್ಟು ಒಂದು ಒಳ್ಳೆ ಸೆನ್ಸ್ ಇರುತ್ತೆ ಅಂದರೆ ಪ್ರತಿಯೊಂದು ನಮಗೆಲ್ಲ ಇದ್ದು ಏನಿಲ್ಲದಿರೋ ಥರ ಇರ್ತೀವಿ, ಬಟ್ ಅವರು ತುಂಬ ಸಾಧನೆ ಮಾಡಿರೋರನ್ನ ತುಂಬ ಜನ ನಾವು ನೋಡಿದ್ದೀವಿ. ಅದರಿಂದ ಅವ್ರಿಗೇನಾದರೂ ಹೆಲ್ಪ್ ಆಗುವಂಥದ್ದನ್ನ ಮಾಡಿ. ಮೇಷರಾಶಿಯವರಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಿಮಗೆ ವೃಷಭ ರಾಶಿಯವರಿಗೆ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುವಂಥದ್ದು, ಹಣ ಖರ್ಚಾಗುವಂಥದ್ದು, ಸ್ವಲ್ಪ ಮಟ್ಟಿಗೆ ತಂದೆಯ ಒಂದು ಆರೋಗ್ಯನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸಣ್ಣ ಪುಟ್ಟದ್ದು ಏನಾದರೂ ಆದರೂ ಕೂಡ ಇಮಿಡಿಯೇಟ್ ನೀವು ಅದು ಮೆಡಿಕೇಷನ್ ಕೊಡಿಸೋವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋವಂಥದ್ದನ್ನು ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಪ್ರತಿ ತಿಂಗಳು ಶನಿವಾರ, ಯಾವುದಾದ್ರು ಒಂದು ಶನಿವಾರ ಈ ಜೂನ್ 29ರಿಂದ ನವಂಬರ್ 14ರೊಳಗಡೆ ಪ್ರತಿ ತಿಂಗಳು ಬರೋವಂಥ ಒಂದು ಶನಿವಾರ ಯಾವುದಾದ್ರೂ ಶನ್ಮಾತ್ಮನ ದೇವಸ್ಥಾನಕ್ಕೆ ಒಂದು 10 ಬಾದಾಮಿ ತೊಗೊಂಡೋಗಿ, ಅಂದರೆ ಸುಲಿದಿರೋಂಥ ಬಾದಾಮಿ ನಾವೇನು ತಿಂತೀವಿ ಆ ಬಾದಾಮಿ ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೊಡೋವಂಥದ್ದು, ಅಥವಾ ಅಲ್ಲೆಲ್ಲಾದ್ರೂ ಹರಿಯೋ ನೀರಿತ್ತು ಅಂತಂದರೆ ಹರಿಯೋ ನೀರಿಗೆ ಬಿಟ್ಬಿಡೋವಂಥದ್ದು. ಆ ರೀತಿಯಲ್ಲಿ ಮಂತ್ಲಿ ಒನ್ಸ್ ಮಾಡ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ತಂದೆಯ ಆರೋಗ್ಯದಲ್ಲೂ ಕೂಡ ತುಂಬ ಚೇತರಿಕೆ ಬರುವಂಥದ್ದು. ನಿಮ್ಮಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಒಂದೇನು ಕೆಲಸ ಕಾರ್ಯಗಳು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಅದೆಲ್ಲ ಸರಿ ಹೋಗೋದಕ್ಕೆ ಈ ಒಂದು ಬಾದಾಮಿಯ ದಾನ ಅಥವಾ ಬಾದಾಮಿನ ಹರಿಯೋ ನೀರಲ್ಲಿ ಬಿಡುವಂಥದ್ದು 10 ಬಾದಾಮಿ ತೊಗೊಂಡೋಗ್ಬಿಟ್ಟು ಬನ್ನಿ ಪ್ರತಿ ತಿಂಗಳು ಒಂದು ಶನಿವಾರ. ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮಿಥುನ ರಾಶಿಯವರಿಗೆ ಏನಪ್ಪ, ಸೋದರರ ಮಧ್ಯೆ ಜಗಳಗಳು ಯಾವುದಕ್ಕಾದರೂ ಇರ್ಬೋದು, ಹಣಕಾಸು ವಿಚಾರಕ್ಕಿರ್ಬೋದು, ಅಥವಾ ಏನಾದರೂ ಪ್ರಾಪರ್ಟಿ ಸಂಬಂಧಪಟ್ಟಿಗಿರ್ಬೋದು. ಇವತ್ತೆಲ್ಲ ನಾವು ನೋಡ್ತಾನೆ ಇದ್ದೀವಿ, ಇದೆಲ್ಲ ನಡೀತಾ ಇದ್ದೆಲ್ಲ ಕಾಮನ್ ಅನಿಸ್ಬಿಟ್ಟಿದೆ. ಯಾವುದು ಏನು ಹೊಸದು ಅಂತಲೇ ಅನ್ನಿಸ್ತಾ ಇಲ್ಲ. ಹಿಂದೆಯಿಂದನೂ ನಡೀತಾ ಇತ್ತು, ಬಟ್ ಅವಾಗ ಕಮ್ಮಿ ಇತ್ತು, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವಂಥದ್ದಿತ್ತು. ಇವಾಗ ಎಷ್ಟು ಈಗೋ ಕ್ಲಾಶಸ್ ಎಲ್ಲರಲ್ಲೂ ಇದೆ ಅಂದರೆ ಒಬ್ರನ್ನ ನೋಡಿದ್ರೆ ಒಬ್ರಿಗಾಗಲ್ಲ, ಒಬ್ರನ್ನ ನೋಡಿದ್ರೆ ಒಬ್ರು ತಗ್ಗಿ ಬಗ್ಗಿ ಮಾತಾಡೋಂಥದ್ದು ಇಲ್ಲವೇ ಇಲ್ಲ. ಆ ರೀತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹೋದರರ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಜಗಳಗಳು ಬರುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಏನಾದರೂ ವಿಕೋಪಕ್ಕೆ ಹೋಗುವಂಥದ್ದು ಆಗುತ್ತೆ. ಅದರಿಂದ ಯಾರಾದರೂ ಒಬ್ರು ಜೋರಾಗಿ ಮಾತಾಡ್ತಾರೆ, ಒಬ್ರು ತಗ್ಗೋದನ್ನ ಟ್ರೈ ಮಾಡಿ, ಸುಮ್ಮನೆ ಇರೋದನ್ನ ಟ್ರೈ ಮಾಡಿ. ಆ ಟೈಮ್ ಹೋಯಿತು ಅಂತಂದರೆ ಆಮೇಲೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತೆ. ಎಲ್ಲ ನಾವೇನು ಮಾಡ್ತೀವಿ, ಅವ್ರು ಮಾತಾಡ್ತಾರೆ ಅಂತ ಅವ್ರಿಗಿಂತ ಡಬಲ್ ಮಾತಾಡೋಕೆ ಹೋಗಿ ತೊಂದರೆಲಿ ಸಿಕ್ಕಾಕೋತೀವಿ. ಅದರಿಂದ ಮಿಥುನ ರಾಶಿಯವರು ಒಂದು ಸಿಲ್ವರ್ ಕಾಯಿನ್, ಬೆಳ್ಳಿಯ ನಾಣ್ಯ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋವಂಥದ್ದು, ನಿಮ್ಮ ಜೇಬಲ್ಲಿ ಇಟ್ಕೊಳ್ಳೋವಂಥದ್ದನ್ನು ಮಾಡಿ. ಈ ಕೋಪ ಎಲ್ಲ ಕಂಟ್ರೋಲಿಗೆ ಬಂದು ಅಟ್ಲೀಸ್ಟ್ ತಗ್ಗಿ ಬಗ್ಗಿ ಒಂದು ಉತ್ತಮ ಬಾಂಧವ್ಯನ ಬೆಳೆಸ್ಕೊಡುವಂಥದ್ದನ್ನು ಒಂದು ಬೆಳ್ಳಿ ಮಾಡುತ್ತೆ. ಅದರಿಂದ ಬೆಳ್ಳಿ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಕೋಪ ಇರೋರಿಗೆ. ಅದರಿಂದ ನೀವೇನು ಮಾಡಿ ಸಾಧ್ಯವಾದಷ್ಟು ಒಂದು ಕಾಯಿನ್ ಇಟ್ಕೊಳ್ಳಿ ಪಾಕೆಟಲ್ಲಿ ಅಂತ ಹೇಳ್ತೀನಿ. ಅಣ್ಣ ತಮ್ಮಂದಿರ ಮದುವೆ ಜಗಳ ಆಯಿತು ಅಂದರೆ ಆ ಜಗಳನ ಯಾರಾದರೂ ಒಬ್ಬರು ತಡೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಕರ್ಕಾಟಕ ರಾಶಿಯವರು, ಪಾರ್ಟ್ನರ್ಸ್ ಮಧ್ಯದಲ್ಲಿ ಸ್ವಲ್ಪ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ಪಾರ್ಟ್ನರ್ಸ್ ಅಂದ ತಕ್ಷಣ ನಾವು ಕೆಲಸ ಮಾಡೋಂಥ ಜಾಗದಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅವ್ರನ್ನೂ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನೋಡುವಾಗ ಪಾರ್ಟ್ನರ್ಸ್ ಅಂತ ಬಂದಾಗ ಎಲ್ಲೇ ಇರ್ಬೋದು, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು, 4-5 ಜನ ಇದ್ದರೂ ಕೂಡ ಪಾರ್ಟ್ನರ್ಸ್ ಅಂತಲೇ ಹೇಳ್ತೀವಿ, ಇಬ್ಬರು ಕೂಡ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಅದರಿಂದ ನಿಮ್ಮ ಪಾರ್ಟ್ನರ್ಸ್ ಮಧ್ಯೆ ಬಾಂಧವ್ಯನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ.
ಹೆಚ್ಚು ಕಮ್ಮಿ ಮಾತುಗಳು ಬರ್ಬೋದು, ಪ್ರಾಫಿಟು ಶೇರ್ಗಳು ಅಥವಾ ಈ ಒಂದು ಲಾಸ್ಗಳು, ಇದನ್ನೆಲ್ಲ ನಮ್ಗೇನು ಮಾಡಿಬಿಡುತ್ತೆ, ಸ್ವಲ್ಪ ಮಟ್ಟಿಗೆ ಕೋಪ ತರಿಸೋವಂಥದ್ದು, ಜಗಳ ಮಾಡೋವಂಥದ್ದು ಮಾಡಿಬಿಡುತ್ತೆ. ಸ್ವಲ್ಪ ತಡ್ಕೊಳ್ಳಿ, ಏನೂ ಆಗೋದಿಲ್ಲ, ಏನೂ ಮುಳುಗೋಗೋದಿಲ್ಲ. ಒಬ್ಬರು 10 ರೂಪಾಯಿ ಜಾಸ್ತಿ ತಿಂದರೆ ಇನ್ನೊಬ್ರಿಗೆ ಇನ್ನೊಂದು ಸರಿ 10 ರೂಪಾಯಿ ಕೊಟ್ಟೇ ಕೊಡ್ತಾನೆ ದೇವರು. ಅದರಿಂದ ಪಾರ್ಟ್ನರ್ಸ್ ಅಂತ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯದಲ್ಲಿ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲಾದರೂ ಒಳ್ಳೆ ಕಡೆ ಜಾಗಗಳಿಗೆ ಹೋಗಿ ಬರೋವಂಥದ್ದು ಇರ್ಬೋದು, ದೇವಸ್ಥಾನಗಳಿಗೆ ಹೋಗಿ ಬರೋವಂಥದ್ದು ಇರ್ಬೋದು, ಟ್ರಿಪ್ಪು ಟೂರ್ಸ್ ಈ ರೀತಿಯಲ್ಲಿ ಏನಾದರೂ ಹೋಗಿ ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕಪ್ಪು ಹಸುವಿನ ಸೇವೆ, ಬ್ಲ್ಯಾಕ್ ಕಲರ್ ಕೌಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಎಲ್ಲಾದರೂ ನಿಮಗೆ ಗೋಶಾಲೆಗಳಿರ್ಬೋದು, ಮನೆ ಹತ್ರ ಇರ್ಬೋದು, ಕಪ್ಪು ಹಸು ಸಿಕ್ತು ಅಂತಂದರೆ ನಿಮ್ಮ ಕೈಲಿ ಏನಾದರೂ ಆಗಿದ್ದನ್ನು ತಿನ್ನಿಸಿ ಅಂತ ಹೇಳ್ತೀನಿ. ಅಂದರೆ ಅಕ್ಕಿ ಇರ್ಬೋದು, ಬೆಲ್ಲ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಏನಾದರೂ ಸರಿ ಕಪ್ಪು ಹಸುವಿನ ಸೇವೆ ಮಾಡಿ. ಇಲ್ಲಾಂದರೆ ಗೋಶಾಲೆಗಳಿಗೆ ಏನಾದರೂ ಸ್ವಲ್ಪ ದುಡ್ಡುಗಳನ್ನ ಕೊಡೋವಂಥದ್ದು, ಅಂದರೆ ಊಟಕ್ಕೆ ಆ ಒಂದು ಮೇವು ಹಾಕೋವಂಥದ್ದು ಏನಾದರೂ ಇರುತ್ತಲ್ಲ, ಅಂಥದಕ್ಕೆ ಏನಾದರೂ ಕೊಡೋವಂಥದ್ದನ್ನ ಮಾಡಿ. ಗೋಶಾಲೆಗೆ ಹೋಗಿ ಬರೋದ್ರ ಜೊತೆಗೆ ಕಪ್ಪು ಹಸುವಿನ ಸೇವೆ ಮಾಡೋ ಬರೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಹಂಗಂತ ಅದಕ್ಕೆ ಮತ್ತೆ ಕಮೆಂಟ್ ಹಾಕ್ಬಿಡಿ ಗೋಶಾಲೆ ಇಲ್ಲ ನಮ್ಮಲ್ಲಿ ಅಂದ್ಬಿಟ್ಟು. ನಿಮ್ಮ ಮನೆ ಹತ್ರ ಬರೋವಂಥ ಹಸುಗೆ ಹಾಕಿ, ಪರವಾಗಿಲ್ಲ, ಅಲ್ಲೇ ಹುಡ್ಕೊಂಡು ಹೋಗಬೇಕು ಅಂತಿಲ್ಲ, ಆದರೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಯಾರಿಗೂ ಒಂದು ಶನಿಯ ಸಂಬಂಧಪಟ್ಟಿದ್ದೇನಾದರೂ ದಾನ ಕೊಡಬೇಡಿ ಅಂತ ಹೇಳ್ತೀನಿ ಈ ಒಂದು ಟೈಮಲ್ಲಿ. ಅಂದರೆ ಜೂನ್ 29ರಿಂದ ನವಂಬರ್ 14ನೇ ತಾರೀಕುವರೆಗೂ ಶನಿಯ ಸಂಬಂಧಪಟ್ಟಂಥವು ಯಾವನ್ನು ಯಾರಿಗೂ ಕೊಡಬಾರ್ದು. ಛತ್ರಿಗಳಿರ್ಬೋದು, ಅಥವಾ ಪರ್ಸ್ಗಳು, ಲೆದರ್ ಪರ್ಸ್ಗಳಿರ್ಬೋದು, ಅಥವಾ ಕಬ್ಬಿಣದ ಪಾತ್ರೆಗಳಿರ್ಬೋದು, ಅಥವಾ ಮನೆ ಕೆಲಸದವ್ರಿಗೆ ಏನಾದರೂ ಕೊಡೋವಂಥದ್ದು ಇರ್ಬೋದು, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಟೈಮು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಂಥದ್ದೆಲ್ಲ ಈ ಟೈಮಲ್ಲಿ ಕೊಡಬಾರ್ದು ನೀವು. ಆ ಥರ ಏನಾದರೂ ಅಂದರೆ ಯುಟೆನ್ಸಿಲ್ಸ್ ಇರ್ಬೋದು, ಈ ರೀತಿ ಏನಾದರೂ ಶನಿ ರಿಲೇಟೆಡ್ ಸಾಮಾನುಗಳನ್ನ ಕೊಡುವಂಥದ್ದು, ಥಿಂಗ್ಸ್ ಕೊಡುವಂಥದ್ದು ಸ್ವಲ್ಪ ಪ್ರಾಬ್ಲಮ್ಸ್ ತರಿಸುತ್ತೆ. ಯಾರಿಗೂ ಕೊಡಬೇಡಿ. ಯಾಕಂದರೆ ಬರ್ತಡೇದಂದು ಒಂದು ವ್ಯಾಲೆಟ್ ಕೊಟ್ಬಿಡುವಂಥದ್ದು, ಅಥವಾ ಲೆದರ್ದು ಏನಾದರೂ ಪರ್ಸ್ ಕೊಟ್ಬಿಡುವಂಥದ್ದು, ಅಥವಾ ಶೂಸು, ಸ್ಲಿಪ್ಪರ್ಸು, ಬ್ಯಾಗ್ಗಳು ಏನಾದರೂ ಕೊಟ್ಬಿಡೋವಂಥದ್ದನ್ನು ಮಾಡ್ತೀರಾ. ಅಥವಾ ಕೆಲವರು ಏನಪ್ಪ ಅಂದರೆ ಯುಟೆನ್ಸಿಲ್ಸ್ ಎಲ್ಲ ಕೊಡೋವಂಥದ್ದು ಮಾಡ್ತೀರಾ. ಅದರಿಂದ ಶನಿ ಸಂಬಂಧಪಟ್ಟಿದ್ದೇನು ಕೊಡಬೇಡಿ ಅಂತ ಹೇಳ್ತೀನಿ. ತಿಂಗಳಲ್ಲಿ ಒಂದು ಶನಿವಾರ ಯಾವುದಾದ್ರೂ ಅರಿಯೋ ನೀರಲ್ಲಿ ತೆಂಗಿನಕಾಯಿ ಅರಿಯೋ ನೀರಲ್ಲಿ ಬಿಟ್ಬಿಡಿ ಅಂತ ಹೇಳ್ತೀನಿ. ಅರಿಯೋ ನೀರಲ್ಲಿ ಬಿಡೋದ್ರಿಂದ ತೆಂಗಿನಕಾಯಿ ನಿಮಗೆ ಶನಿಯ ಸಂಬಂಧಪಟ್ಟಿದ್ದು ಯಾವುದೇ ಪ್ರಾಬ್ಲಮ್ಸ್ಗಳಿದ್ರು ಸರಿ ಮಾಡುತ್ತೆ ಅಂತ ಹೇಳ್ತೀನಿ. ಅದನ್ನು ಮತ್ತೆ ಕೇಳ್ತೀರಾ, ತೆಂಗಿನಕಾಯಿ ಅಂದರೆ ಸುಲಿದಿರೋದ, ಸಿಪ್ಪೆ ಇರೋದ ಅಂದ್ಬಿಟ್ಟು. ಸಿಪ್ಪೆ ಇರೋ ಓಲ್ ಕಾಯಿ ಏನಿರುತ್ತೆ ಆ ಕಾಯಿನ ತೊಗೊಂಡೋಗ್ಬಿಟ್ಟು ಅರಿಯೋ ನದಿಯಲ್ಲಿ ತಿಂಗಳಲ್ಲಿ ಒಂದು ಶನಿವಾರ, ಈ ಟೈಮ್ ನಾನೇನು ಹೇಳಿದ್ದೀನಿ, ಜೂನ್ 29ರಿಂದ ನವಂಬರ್ 14ರಲ್ಲಿ ತಿಂಗಳು ಒಂದೊಂದು ತೆಂಗಿನಕಾಯಿನ ಅರಿಯೋ ನೀರಲ್ಲಿ ಬಿಟ್ಟು ಬನ್ನಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದಂಥದ್ದು ಕನ್ಯಾ ರಾಶಿ. ಪಿತ್ರಾರ್ಜಿತ ಮನೆಗಳು, ಅಂದರೆ ತಾತ ಅಜ್ಜಿ ಇರೋಂಥ ಮನೆಗಳು, ಅವ್ರು ಬದುಕಿದ್ದು ಸರಿ ಬದುಕಿಲ್ಲ ಅಂದು ಸರಿ ಅಂಥ ಮನೆಗಳಿಗೆ ಹೋಗಿ ಆ ಮನೆಗಳಲ್ಲಿ ತಂದೆ ಅಂದರೆ ತಾತ ಅಜ್ಜಿಯ ಒಂದು ತಂದೆಯ ತಾಯಿ ಅಥವಾ ತಂದೆ ಇರ್ಬೋದು, ಅಥವಾ ತಾಯಿಯ ಅಂದರೆ ಅವ್ರ ತಂದೆ ತಾಯಿ ಇರ್ಬೋದು. ಈ ಕಡೆ ಅಜ್ಜಿ ತಾತ ಆಗ್ಬೋದು, ಈ ಕಡೆ ಅಜ್ಜಿ ತಾತ ಏನಾದರೂ ಆಗ್ಬೋದು. ಪಿತ್ರಾರ್ಜಿತ ಮನೆಗಳಲ್ಲಿ ಹೋಗ್ಬಿಟ್ಟು ಅವರ ಫೋಟೋಗಾದರೂ ಆಶೀರ್ವಾದ ತೊಗೊಳ್ಳಿ. ಅವ್ರು ಬದುಕಿದ್ರೆ ಅಂದರೆ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತೊಗೊಳ್ಳೋಂಥದ್ದನ್ನ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ ಕನ್ಯಾ ರಾಶಿಯವರಿಗೆ. ಅದ್ರ ಜೊತೆಗೆ ಒಂದು 20 ಬಾದಾಮಿನ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ, ಅದರಲ್ಲಿ ಒಂದು 10 ವಾಪಸ್ ನೀವು ತೊಗೊಂಬಂದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋವಂಥದ್ದು ಅಥವಾ ಬೀರೋಲ್ಲಿ ಇಟ್ಕೊಳ್ಳೋವಂಥದ್ದು, ಎಲ್ಲಿ ಕ್ಯಾಶ್ ಬಾಕ್ಸ್ ಇಟ್ಟಿರ್ತಾರೋ ಇಟ್ಕೊಳ್ಳೋವಂಥದ್ದನ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದು ಅಷ್ಟೇ, ತಿಂಗಳು ಒಂದ್ಸರಿ ಈ ಟೈಮಲ್ಲಿ ಏನು ಹೇಳಿದ್ದೀನಿ, ಪ್ರತಿ ತಿಂಗಳು ಹೋಗಿ ಒಂದು ಶನಿವಾರ ಮಾಡ್ಕೊಂಡು ಬನ್ನಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ತುಲಾರಾಶಿಯವರಿಗೆ ಹೆಲ್ತ್ ಪ್ರಾಬ್ಲಮ್ಸು, ಸುಮ್ಮನೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಸಣ್ಣದಾಗಿ ಏನೋ ನೆಗಡಿ ಬಂತು ಅಂತ ಅದೆಲ್ಲೋ ಜ್ವರಕ್ಕೆ ಹೋಗಿ ಇನ್ನೆಲ್ಲೆಲ್ಲೋ ಪ್ರಾಬ್ಲಮ್ಗಳಾಗ್ಬಿಡುವಂಥದ್ದು, ಈ ರೀತಿ ಆಗುತ್ತೆ. ಅನಾವಶ್ಯಕ ಹಣ ಖರ್ಚು, ಅದರಲ್ಲೂ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಹಣ ಖರ್ಚು ಜಾಸ್ತಿ ಆಗುವಂಥದ್ದು ಆಗುತ್ತೆ. ಅದರಿಂದ ಸ್ವಲ್ಪ ಕೇರ್ ಮಾಡಿ ಅಂತ ಹೇಳ್ತೀನಿ. ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋದ್ರಿಂದ ಪ್ರಿಕಾಷನ್ಸ್ ತೊಗೊಳ್ಳಿ. ಹೆಲ್ತ್ ಸಂಬಂಧಪಟ್ಟಂಗೆ ಎಲ್ಲಂದ್ರಲ್ಲಿ ತಿನ್ಬಿಡೋದು, ರೋಡಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದು, ಈ ರೀತಿ ಎಲ್ಲ ಅವಾಯ್ಡ್ ಮಾಡಿ. ಹೋಟೆಲ್ಸೆಲ್ಲ ತಿನ್ನೋದೆಲ್ಲ ಅವಾಯ್ಡ್ ಮಾಡಿ. ಈ ಶೀತ ಈ ಟೈಮಲ್ಲಿ ಸ್ವಲ್ಪ ಮಳೆಗಾಲ ಇರೋದ್ರಿಂದ, ವೆದರು ಚೇಂಜಸ್ ಇರೋದ್ರಿಂದ ನಿಮಗೆ ಬೇಕಾಗುವಂಥ ಸ್ವೆಟರ್ಸ್ ಇರ್ಬೋದು, ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಚೆನ್ನಾಗಿ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಅದರಲ್ಲಿ ಎಸ್ಪೆಷಲಿ ವಾಟರ್ ಎಲ್ಲೋದ್ರೂ ನೀವು ಕ್ಯಾರಿ ಮಾಡಬೇಕು ಅಂತ ಹೇಳ್ತೀನಿ. ಮನೆಯ ನೀರು, ಬಿಸಿನೀರು ತೊಗೊಂಡು ಕುಡಿಯೋಂಥದ್ದು ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ. ನಿಮಗೆ ಕೊಡೋವಂಥದ್ದು ಏನಪ್ಪ ಒಳ್ಳೆಯ ಒಂದು ಪರಿಹಾರ ಅಂತಂದರೆ, 1 kg ಅಕ್ಕಿ ಅಥವಾ ಅಂದರೆ 1 kg ಅಕ್ಕಿ ಅಥವಾ 1 ಲೀಟ್ರ್ ಹಾಲು, ಇದನ್ನು ತೊಗೊಂಡೋಗಿ ಯಾವುದಾದ್ರು ಎಮ್ಮೆಗೆ, ಹಸು ಅಲ್ಲ ಎಮ್ಮೆಗೆ ತಿನ್ನಿಸುವಂಥದ್ದು ಅಥವಾ ಕುಡಿಸೋವಂಥದ್ದನ್ನು ಮಾಡಿ. ಇಲ್ಲ ಒಂದು ರೈಸ್ ಆದರೂ ಪರವಾಗಿಲ್ಲ, ಒಂದು ಮಿಲ್ಕ್ ಆದರೂ ಪರವಾಗಿಲ್ಲ. ಆಗುತ್ತೆ ಅಂದರೆ 2 ತೊಗೊಂಡೋಗಿ ಕೊಡುವಂಥದ್ದು ಮಾಡಿ. ಇಲ್ಲಪ್ಪ ಇಲ್ಲೆಲ್ಲೂ ಎಮ್ಮೆನೇ ಸಿಗ್ತಿಲ್ಲ ನಮಗೆ, ಎಮ್ಮೆ ಹುಡ್ಕೋದು ತುಂಬ ಕಷ್ಟ ಇದೆ ಅನ್ನೋ ಥರ ಇತ್ತು ಅಂತಂದರೆ, ಕಾಗೆಗಳಿಗೆ ಏನಾದರೂ ಸ್ವಲ್ಪ ಅಕ್ಕಿ ಕಾಳು ಹಾಕುವಂಥದ್ದನ್ನು ಮಾಡಿ. ಅಕ್ಕಿನೇ ಕೊಡಬೇಕು, ಅದರಿಂದ ಅಕ್ಕಿ ಕೊಡುವಂಥದ್ದನ್ನು ಮಾಡಿ. ಅಂದರೆ ಎಲ್ಲಾದರೂ ನೀವು ಹಾಕಿದ್ರೆ ಅಲ್ಲೇ ಬಂದು ತಿನ್ನೋಕ್ಕೆ ಶುರು ಮಾಡುತ್ತದು. ಅದನ್ನು ಸ್ವಲ್ಪ ನೋಡಿಕೊಂಡು ಪ್ರತಿದಿನ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕುವಂಥದ್ದನ್ನು ಮಾಡಿ. ಅದರಿಂದ ಕೂಡ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಬಟ್ ಎಮ್ಮೆಗಳಿಗೆ ತಿನ್ನಿಸುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿ.
ಸ್ವಲ್ಪ ಮಟ್ಟಿಗೆ ಏನೋ ಲಾಸ್ ಆಗ್ತಾ ಇದೆ, ಏನು ಮಾಡೋಕ್ಕೋದ್ರೂ ಸ್ವಲ್ಪ ಕೈ ಬಾಯಿ ಹತ್ತಾ ಇಲ್ಲ ಅನ್ನೋ ಥರ ಇದ್ದಾಗ ಸ್ವಲ್ಪ ಡಿಪ್ರೆಷನ್ ಕಾಡ್ಬಿಡುತ್ತೆ. ಏನು ಮಾಡೋಕ್ಕೋದ್ರೂ ಏನಾಗ್ತಿಲ್ಲ ಅಂತಂದಾಗ ಒಂಥರ ಮೈ ಮನಸ್ಸು ಎಲ್ಲ ಒಂಥರ ಅಂದರೆ ಜಿಡ್ಡಿಡ್ದಂಗೆ ಆಗ್ಬಿಡುತ್ತೆ. ಆ ರೀತಿ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಯಾಕಂತಂದರೆ ಈ ಶನಿಯ ಒಂದು ಟೈಮಲ್ಲಿ ಈ ಪ್ರಾಬ್ಲಮ್ ನಿಮಗೆ ಆಗೋವಂಥದ್ದಾಗುತ್ತೆ. ಅದರಿಂದ ಸಾಧ್ಯವಾದಷ್ಟು ನಾನ್ ವೆಜ್ನ ಬಿಟ್ಬಿಡಿ ಅಂತ ಹೇಳ್ತೀನಿ. ಇಲ್ಲ ನನ್ನ ಕೈಲಿ ಆಗಲ್ಲ ತಿನ್ನಲೇಬೇಕು ಅನ್ನೋರು ತಿಂಗ್ಳಿಗೆ ಒಂದು ಸರಿನಾದರೂ ಅಟ್ಲೀಸ್ಟ್ ತಿನ್ನಿ ಅಂತ ಹೇಳ್ತೀನಿ. ಬಟ್ ಬಿಡೋದ್ರಿಂದ ನಿಮಗೆ ಈ ಮಾನಸಿಕ ಒಂದು ಏನು ಹೇಳ್ದೆ ನಾನು ಇವಾಗ ಡಿಪ್ರೆಷನ್ಗೆ ಹೋಗುವಂಥದ್ದು, ಲಾಸ್ ಇದೆಲ್ಲ ಸರಿ ಹೋಗುವಂಥದ್ದಾಗುತ್ತೆ. ಕೆಲವ್ರು ಕೇಳ್ತಾರೆ ನಾನ್ ವೆಜ್ಗೂ ಇದಕ್ಕೆ ಏನು ರೀ ಸಂಬಂಧ, ಅದೇನು ರೀ ಅದು ತಿಂದಿಲ್ಲ ಅಂದರೆ ಹಿಂಗಾಗುತ್ತೆ ಅಂತ. ಬಿಟ್ಟು ನೋಡಿ, ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಹೇಳೋದಕ್ಕೆ ನನಗೂ ಟೈಮ್ ಇರೋದಿಲ್ಲ, ಯಾಕಂದರೆ ಸಿಗೋಂಥ ಕಮ್ಮಿ ಸಮಯದಲ್ಲಿ ಎಲ್ಲ ವಿಷಯನೂ ತಿಳಿಸ್ಕೊಡ್ಬೇಕು. ಅದರಿಂದ ಈ ಒಂದು ಟೈಮಲ್ಲಿ ಸ್ವಲ್ಪ ಆದಷ್ಟು ನಾನ್ ವೆಜ್ನ ಬಿಟ್ಬಿಡಿ ಅಂತ ಹೇಳ್ತೀನಿ. ಬಿಟ್ಬಿಡೋಕ್ಕಾಗಲ್ಲ ಅನ್ನೋರು ಆವಾಗಲೂ ಒಂದು ಒಕೇಶ್ನಲಿ ತಿಂತಾ ಬನ್ನಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನೋಡುವಾಗ ನೀವೇನು ಮಾಡಬೇಕು ಅಂದರೆ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದಂಥ ರೆಮಿಡೀಸ್ನ ನಾನು ಹೇಳಬೇಕಾಗಿದೆ. ಏನಪ್ಪ ಅಂತಂದರೆ, ಯಾರಾದರೂ ಈ ಕಣ್ಣು ಆಪ್ರೇಷನ್ ಮಾಡ್ಕೊಳ್ಳೋರಿಗೆ, ಸರ್ಜರೀಸ್ ಮಾಡ್ಕೊಳ್ಳೋರಿಗೆ, ತುಂಬ ಬಡವರು ಇರ್ತಾರೆ ಅಂಥವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡೋವಂಥದ್ದು ಅಥವಾ ಒಂದು ಮೆಡಿಸಿನ್ಸ್ಗೆ ಏನಾದರೂ ಕೊಡೋವಂಥದ್ದು, ಎಸ್ಪೆಷಲಿ ಫಾರ್ ಐ ಸರ್ಜರಿ ಅಂತ ಹೇಳ್ತೀನಿ. ಅದರಿಂದ ಕಣ್ಣು ಆಪ್ರೇಷನ್ ಸಂಬಂಧಪಟ್ಟಂಗೆ ಹಾಸ್ಪಿಟ್ಲ್ಗಳೇನಿದೆ ಅಲ್ಲಿ ಹೋಗಿ ಬಡವರುಗಳಿಗೆ ಏನಾದರೂ ಮೆಡಿಸಿನ್ಸ್ ಆಫರ್ ಮಾಡುವಂಥದ್ದು ಅಥವಾ ಏನಾದರೂ ಸರ್ಜರೀಸ್ಗೆ ನಿಮ್ಮ ಕೈಲಿ ದುಡ್ಡಾದರೆ ಅದನ್ನು ಪೇ ಮಾಡುವಂಥದ್ದು, ಈ ರೀತಿ ಏನಾದರೂ ಮಾಡಿ. ಇಲ್ಲ ಅಂತಂದರೆ ಕಣ್ಣು ದಾನಕ್ಕೆ ಏನಾದರೂ ನೀವು ಬರ್ಕೊಡೋವಂಥದ್ದು, ಅಪ್ಲಿಕೇಶನ್ಸ್ ಫಿಲ್ ಮಾಡೋವಂಥದ್ದು, ಈ ರೀತಿ ಮಾಡಿದ್ರು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ. ವೃಶ್ಚಿಕ ರಾಶಿಯವ್ರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಅತ್ತೆ ಮಾವ ಹೆಣ್ಮಕ್ಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ, ನಿಮ್ಮ ಅತ್ತೆ ಮಾವ ಅಂದರೆ ಹೆಣ್ಣು ಕೊಟ್ಟ ಅತ್ತೆ ಮಾವ, ಗಂಡು ಕೊಟ್ಟ ಅತ್ತೆ ಮಾವ ಏನಿರ್ತಾರೆ ಅವ್ರ ಜೊತೆ ಸ್ವಲ್ಪ ಗುಡ್ ರಿಲೇಷನ್ಸ್ನ ಮೇಂಟೈನ್ ಮಾಡಿ. ಪ್ರಾಬ್ಲಮ್ಗಳು ಜಾಸ್ತಿ ತೋರಿಸ್ತಾ ಇದೆ, ಅವ್ರ ಜೊತೆಗೆ ಚೆನ್ನಾಗಿ ಬಾಂಧವ್ಯನ ಬೆಳೆಸ್ಕೊಳ್ಳಿ. ಇನ್ಲಾಸ್ ಜೊತೆಗೆ ಯಾವುದೇ ರೀತಿಯ ಒಂದು ಜಗಳಗಳು ಮಾಡ್ಕೊಳ್ಳೋವಂಥದ್ದು ಅಥವಾ ಅವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿ ಅದು ಸಿಗದೇ ಇದ್ದಾಗ ಈಗೋ ಕ್ಲಾಶ್ಗಳಿಂದ ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋವಂಥದ್ದನ್ನ ಖಂಡಿತವಾಗ್ಲೂ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ಲಾಸ್ ಅಂದ್ರೇ ಯಾವಾಗಲೂ ರಾಹುಕೇತು ಅಂತ ಹೇಳುವಂಥದ್ದು. ಅವ್ರನ್ನ ಚೆನ್ನಾಗಿಟ್ಕೊಂಡ್ರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ. ಅದರಿಂದ ಮೇಂಟೈನ್ ಗುಡ್ ರಿಲೇಷನ್ಸ್ ವಿತ್ ಇನ್ಲಾಸ್ ಅಂತ ಹೇಳ್ತೀನಿ. ಯಾರೇ ಆಗಿರ್ಬೋದು, ಗಂಡು ಮಕ್ಕಳಾದ್ರೂ ಸರಿ ಹೆಣ್ಮಕ್ಳಾದ್ರೂ ಸರಿ. ನಿಮಗೆ ಕೊಡುವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹಾಲು ಅಭಿಷೇಕಕ್ಕೆ ಏನಾದರೂ ಹಾಲು ಕೊಡೋಂಥದ್ದನ್ನು ಮಾಡಿ, ಅಥವಾ ಅಕ್ಕಪಕ್ಕ ಇರುವಂಥ ಬಡವರಿಗೆ ಏನಿರುತ್ತೆ ಅದನ್ನು ಮಾಡ್ತಾ ಬನ್ನಿ. ಈ ನಾನು ಹೇಳಿರೋ ಸ್ಪೆಸಿಫಿಕ್ ಪೀರಿಯಡ್ ಏನಿದೆ, ಈ ಪೀರಿಯಡಲ್ಲಿ ಮಾತ್ರ ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ. ನೀವು ವಾರಕ್ಕೊಂದ್ಸರಿ ಕೊಡಿ, ತಿಂಗ್ಳಿಗೊಂದ್ಸರಿ ಕೊಡಿ ಸಾಧ್ಯವಾಗದೇ ಇರೋರು, ಅಥವಾ ಆಗುತ್ತಂದರೆ ವಾರ ಕೊಡ್ತಾ ಬನ್ನಿ. ನಿಮ್ಮ ಕೈಲಿ ಹೆಂಗಾಗುತ್ತೆ ಹಂಗೆ ಕೊಡ್ತಾ ಬನ್ನಿ. ಯಾರಿಗಾದರೂ ಕೊಡ್ಬೋದು ಅಥವಾ ಶಿವನ ದೇವಸ್ಥಾನಕ್ಕಾದರೂ ಕೊಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವ್ರಿಗೆ ಏನಪ್ಪ ಅಂದರೆ, ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗುವಂಥ ಕೆಲಸಗಳು ಸ್ವಲ್ಪ ಸ್ಪೀಡ್ ಇರೋವಂಥವು ಹಂಗೆ ಬ್ರೇಕ್ ಹಾಕಿ ನಿಂತ್ಕೊಳ್ಳೋ ಅಂಥದ್ದು, ಮುಂದಕ್ಕೆ ಹೋಗದೇ ಇರೋವಂಥದ್ದು, ಈ ರೀತಿ ಸ್ವಲ್ಪ ನಿಧಾನ ಆಗುವಂಥದ್ದಾಗುತ್ತೆ. ಲೇಸಿ ಆಗಿಬಿಡ್ತೀರ ಅಂತ ಹೇಳ್ತೀನಿ. ಅದರಿಂದ ಕಣ್ಕಪ್ಪು ಎಲ್ರಿಗೂ ಗೊತ್ತಿರೋವಂಥದ್ದು, ಕಣ್ಕಪ್ಪು ಅಂತ ಹೇಳುವಂಥದ್ದು. ಆ ಕಣ್ಕಪ್ಪು ಡಬ್ಬ ಸಿಗುತ್ತೆ ನಿಮಗೆ, ಕಾಜಲ್. ಆ ಕಣ್ಕಪ್ಪಿನ ಡಬ್ಬ ತೊಗೊಂಬಂದ್ಬಿಟ್ಟು ಎಲ್ಲೂ ನಡೀದೇ ಇರೋವಂಥ ಜಾಗಗಳಂದರೆ, ಜನ ನಡೀದೇ ಇರೋವಂಥದ್ದು, ಈ ಮರ ಗಿಡಗಳು ಇಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಆ ಮರ ಗಿಡಗಳ ಹತ್ರ ಅಂದರೆ ಜಾಸ್ತಿ ಯಾರೂ ನಡೆಯೋದಿಲ್ಲ. ಆ ಗಿಡದ ಒಂದು ಬುಡದಲ್ಲೋ ಅಥವಾ ಜಾಸ್ತಿ ಯಾರೂ ನಡೀದೇ ಇರೋವಂಥ ಜಾಗ ಇರುತ್ತೆ, ಅಲ್ಲಿ ಒಂದು ಚಿಕ್ಕ ಕಣ್ಕಪ್ಪಿ ಡಬ್ಬನ ತೊಗೊಂಬಂದು ಊದ್ಬಿಡಿ ಅಂತ ಹೇಳ್ತೀನಿ. ಜೊತೆಗೆ ನೀವೊಂದು ಡಬ್ಬಿ ತೊಗೊಂಬಂದು ಇಟ್ಕೊಂಡು ಆ ಒಂದು ಕಣ್ಕಪ್ಪಿಂದ ಎಲ್ಲಾದರೂ ಮುಖದಲ್ಲೆಲ್ಲಾದರೂ ಒಂದು ಡಾಟೋ ಅಥವಾ ಕೈಯಲ್ಲೋ ಅಥವಾ ಕಾಲಲ್ಲೋ ಎಲ್ಲೋ ಒಂದು ಪ್ರತಿದಿನ ಡಾಟ್ ಇಟ್ಕೊಳ್ತಾ ಬನ್ನಿ. ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಈ ಒಂದು ಪರಿಹಾರ ಈ ನಿಧಾನ ಆಗೋದನ್ನೆಲ್ಲ ಸರಿ ಮಾಡುತ್ತೆ ಅಂತ ಹೇಳ್ತೀನಿ. ಕಣ್ಕಪ್ಪು ಅಂತ ಎಲ್ರಿಗೂ ಗೊತ್ತಿದೆ, ಕಾಜಲ್ ನಾವೇನು ಹೇಳ್ತೀವಿ ಅದನ್ನೇ. ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ. ಕುಂಭರಾಶಿಯವ್ರಿಗೂ ಅಷ್ಟೇ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ, ನಾನ್ ವೆಜ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ. ತುಂಬ ಏನೇನೋ ಒಂದು ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಯಾವುದ್ಯಾವುದಕ್ಕೂ ಸಿಕ್ಕಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರೋದ್ರಿಂದ ನಾನ್ ವೆಜ್ನ, ಎಸ್ಪೆಷಲಿ ನಾನ್ ವೆಜ್ಜಲ್ಲಿ ಫಿಶ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕೆಟ್ಟ ಅಭ್ಯಾಸಗಳೇನಾದರೂ ದುರಭ್ಯಾಸಗಳು ನಿಮಗಿತ್ತು ಅಂದರೆ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಒಂದು ಪರಿಹಾರ ಏನಪ್ಪ ಅಂತಂದರೆ, ಒಂದೇ ಸರಿ ಮಾಡುವಂಥ ಪರಿಹಾರ, 12 ಬಾದಾಮಿ ಅಂದರೆ ಸಿಪ್ಪೆ ಸುಲಿದಿರೋಂಥ ಮಾಮೂಲಿ ಬಾದಾಮಿ ನಾವೇನು ತಿಂತೀವಲ್ಲ, 12 ಬಾದಾಮಿ ತೊಗೊಳ್ಳಿ. ಅದನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಯಾವುದಾದ್ರೂ ಒಂದು ಐರನ್ ಬಾಕ್ಸಲ್ಲಿಟ್ಟು ನಿಮ್ಮ ಅಲ್ಮಿರಾ ಇರ್ಬೋದು, ಕಬೋರ್ಡ್ ಇರ್ಬೋದು, ಬೀರು ಇರ್ಬೋದು, ಯಾವುದಾದ್ರು ಕ್ಯಾಶ್ ಇಡೋವಂಥ ಜಾಗಗಳಿರ್ಬೋದು, ಅಂದರೆ ಕತ್ಲೆ ಇರೋವಂಥ ಜಾಗಗಳೇನಿರುತ್ತೆ ಅಲ್ಲಿ ಇದನ್ನು ಇಡೋವಂಥದ್ದನ್ನು ಮಾಡಿ. ಈ ಒಂದು 138 ದಿನ ಆದಮೇಲೆ ಅದನ್ನು ತೊಗೊಂಡೋಗ್ಬಿಟ್ಟು ಅರಿಯ ನೀರಲ್ಲಿ ಬಿಟ್ಬಿಡಿ ಅಂತ ಹೇಳ್ತೀನಿ. ಅಷ್ಟು ದಿನ ಅದನ್ನು ತೆಗಿಬೇಡಿ, ಮತ್ತು ನೋಡಬೇಡಿ, ಬಿಚ್ಚಬೇಡಿ. ಅದನ್ನು ಗಂಟು ಕಟ್ಬಿಟ್ಟು ಯಾವುದಾದ್ರೂ ಒಂದು ಐರನ್ ಬಾಕ್ಸ್ ಅಂದರೆ ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿಟ್ಬಿಟ್ಟು ನೀವು ಕಪ್ಪು ಅಂದರೆ ಕತ್ತಲಿರೋವಂಥ ಒಂದು ಜಾಗ ಅಂತ ಹೇಳ್ತೀನಿ. ಅದರಿಂದ ಬೀರೋ ಅಲ್ಮಿರಾನೇ ಬೆಸ್ಟ್ ಅಂತ ಹೇಳ್ತೀನಿ. ಅದರಲ್ಲಿ ಇಟ್ಬಿಡಿ ಅಂತ ಹೇಳ್ತೀನಿ. ತಿರ್ಗಾ ತೆಗೆದು ನೋಡೋಕ್ಕೆ ಹೋಗ್ಬಿಡಿ. ಈ ರೀತಿ ಮಾಡೋದ್ರಿಂದ ಕುಂಭರಾಶಿಯವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಲಾಸ್ಟ್ ಬರುವಂಥದ್ದು ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಖರ್ಚಾಗುವಂಥದ್ದು. ಅದೇ ರೀತಿಯಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಪಾತ್ರೆಯಲ್ಲಿ ನೀರು, ನೀವು ಬಾಗಿಲಿಂದ ಹೊರಗಡೆ ಹೋಗ್ತಿರಲ್ಲ, ಆ ಬಾಗಿಲ ಹತ್ರ ಒಂದು ಚೊಂಬಲ್ಲೋ ಅಥವಾ ಒಂದು ಗ್ಲಾಸ್ ಜಾರಲ್ಲೋ ಅಥವಾ ಒಂದು ಗ್ಲಾಸಲ್ಲೋ ಯಾವುದಲ್ಲೋ ಒಂದು ಬಟ್ಲಲ್ಲೋ ಒಂದು ಪಾತ್ರೆಯಲ್ಲೋ ಯಾವುದಲ್ಲಾದರೂ ಸರಿ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು
ಒಂದು ಹನಿ ನೆಲ ಅಂದರೆ ಮಣ್ಣಿರೋವಂಥ ಜಾಗ ಏನಿರುತ್ತೆ ಅಲ್ಲಿ ಒಂದು ಹನಿ ಎಣ್ಣೆ ಹಾಕ್ಬಿಟ್ಟು ಹೋಗುವಂಥದ್ದನ್ನು ಮಾಡಿ. ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಇಲ್ಲಾಂತಂದರೆ ಎಲ್ಲ ಕಟ್ಕಟ್ಟಾಗುವಂಥದ್ದಾಗುತ್ತೆ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಒಂದು ಗ್ಲಾಸ್ ನೀರು ನೀವು ಹೋಗುವಂಥ ಬಾಗಿಲೇನಿರುತ್ತೆ, ನೀವು ಮನೆಯಿಂದ ಹೊರಗಡೆ ಹೋಗ್ತಿರಲ್ಲ ಆ ಬಾಗಿಲ ಹತ್ರ ಒಳಗಡೆ, ಮನೆ ಒಳಗಡೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿಡಬೇಕು. ಅದ್ರ ಜೊತೆಗೆ ಮನೆಯಿಂದ ಆಚೆ ಹೋದ್ಮೇಲೆ ನೀರು ಅಂದರೆ ಇದು ನೆಲ ಮಣ್ಣಿರಬೇಕು. ಯಾಕಂದರೆ ನೀವು ಅದು ಎಣ್ಣೆ ಹಾಕ್ತೀರಾ ಅಂತಂದರೆ ಟಾರ್ ಮೇಲೋ ಅಥವಾ ಈ ಮನೆ ಟೈಲ್ಸ್ ಮೇಲೆ ಇಟ್ಟರೆ ಜಾರ್ ಬೀಳ್ತಿರೋದ್ರಿಂದ ಮಣ್ಣಿರೋಂಥ ಜಾಗದಲ್ಲಿ ಒಂದು ಡ್ರಾಪ್ ಯಾವುದಾದ್ರೂ ಎಳ್ಳೆಣ್ಣೆ ಹಾಕಿದ್ರೆ ತುಂಬ ಬೆಸ್ಟು. ಒಂದೇ ಒಂದು ಡ್ರಾಪ್ ಹಾಕಿ ಸಾಕು. ಒಂದು ಡ್ರಾಪ್ ಹಾಕ್ಬಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಹೋದಾಗ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಅದರಿಂದ ಈ ಒಂದು ಕೆಲಸನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಿಂದ ಹಣಕಾಸಿನ ಖರ್ಚುಗಳಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ಗಳಿರ್ಬೋದು ಸರಿ ಮಾಡುವಂಥ ಒಂದು ಒಳ್ಳೆ ರೆಮಿಡಿ. ನೋಡಿ, ಇಷ್ಟು ಸುಲಭವಾದ ರೆಮಿಡಿಗಳನ್ನ ನಿಮ್ಗೆ ಯಾರು ಹೇಳ್ಕೊಡೋದಿಲ್ಲ. ಒಂದು ಚೊಂಬ ನೀರಿಟ್ಟು ಹೋಗುವಂಥದ್ರಿಂದ ನಿಮ್ಗೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ಅದೇ ರೀತಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಯಲ್ಲಿ ಬರುತ್ತೆ ಬಾಗ್ಲ ಹತ್ರ ಇಡೋದ್ರಿಂದ. ಅದೇ ರೀತಿಯಲ್ಲಿ ಎಣ್ಣೆನ ನೀವೇನಾದರೂ ಮಣ್ಣಲ್ಲಿ ಒಂದು ಡ್ರಾಪ್ ಹಾಕಿದಾಗ ನಿಮ್ಮ ಒಂದು ಏನು ನೆಗೆಟಿವ್ ವೈಬ್ಸ್ ಇರುತ್ತೆ ಅದೆಲ್ಲ ಎಣ್ಣೆ ಒಂದು ಮಣ್ಣಲ್ಲಿ ಹೀರ್ಕೊಳ್ಳೋ ಅಂಥದ್ದಾಗುತ್ತೆ. ಅದರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ವೈಬ್ಸ್ ಬರೋಕ್ಕೆ ಶುರುವಾಗುತ್ತೆ. ಇದನ್ನೆಲ್ಲ ನೀವು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಆಮೇಲೆ ಕಮೆಂಟ್ಸಲ್ಲಿ ಹಾಕ್ತೀರಾ. ಯಾಕಂದರೆ ನಾನು ಕೊಡುವಂಥ ಸಿಂಪಲ್ ಸುಲಭ ಪರಿಹಾರ ಯಾರೂ ಕೊಡೋದಿಲ್ಲ. ಅದನ್ನೆಲ್ಲ ಮಾಡಿದಾಗ ನಿಮಗೂ ರಿಸಲ್ಟ್ಸ್ ಬಂದಿರೋದು ನೀವೆಲ್ಲ ಹೇಳ್ಕೊಂಡಿದ್ದೀರ. ಅದರಿಂದ ಈ ಶನಿಯ ವಕ್ರಗತಿಯ ಟೈಮಲ್ಲಿ ಈ ಪ್ರಾಬ್ಲಮ್ಸ್ಗಳು ಏನೇನು ಬರುತ್ತೆ ಅದಕ್ಕೆಲ್ಲ ಪರಿಹಾರ ಹೇಳಿದ್ದೀನಿ. ಇದು ಬಿಟ್ಟು ನಿಮಗೆ ಹೇಳೋವಂಥದ್ದು ಏನಪ್ಪ ಅಂದರೆ, ಖಂಡಿತವಾಗ್ಲೂ ಒಳ್ಳೇದು ಮಾಡಿ. ಎಲ್ರಿಗೂ ಅಟ್ಲೀಸ್ಟ್ ಮಾಡೋಕ್ಕಾಗಲಿಲ್ವ ನಿಮ್ಮ ಪಾಡಿಗೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಯಾರಿಗೂ ಕೆಟ್ಟದ್ದು ಬಯಸ್ಬಿಡಿ, ಇನ್ನೊಬ್ರಿಗೆ ಹರ್ಟ್ ಮಾಡಿಬಿಡಿ. ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ನಾನ್ ವೆಜ್ಗಳನ್ನೆಲ್ಲ ಕಮ್ಮಿ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಶನಿ ಇಷ್ಟಪಡೋದಿಲ್ಲ. ಇನ್ನು ಬ್ಯಾಡ್ ಹ್ಯಾಬಿಟ್ಸ್ಗಳಿತ್ತು ಅಂತಂದರೆ ದುರಭ್ಯಾಸಗಳಿಂದ ಹೊರಗಡೆ ಬನ್ನಿ ಸಾಧ್ಯವಾದಷ್ಟು ಅಂತ ಹೇಳ್ತೀನಿ. ಈ ಒಂದು ನಿಮ್ಮ ಒಂದು ಜೀವನನ ನೀವು ಬದಲಾಯಿಸ್ಕೊಂಡ್ರೆ ನಿಮ್ಮಲ್ಲೇ ನಿಮಗೆ ಗೊತ್ತಿಲ್ಲದೆ ಇರೋಂಥ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಮಗೆ ಗೊತ್ತಿರಲ್ಲ, ಒಂದು ಸಣ್ಣ ಸಣ್ಣ ಪರಿಹಾರಗಳು ನಮಗೆ ಎಲ್ಲೋ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೋ ಒಂದು ಒಳ್ಳೆ ಒಂದು ಏನೋ ನಮಗೆ ಸಿಗಬೇಕಾಗಂಥದ್ದನ್ನು ಸಿಗಿಸ್ಕೊಡುತ್ತೆ ಅಂತ ಹೇಳ್ತೀನಿ. ಅದರಿಂದ ಎಲ್ರಿಗೂ ಹೇಳೋವಂಥದ್ದು, ಶನಿ ಯಾರನ್ನೂ ಬಿಡೋದಿಲ್ಲ. ಜಡ್ಜ್ಮೆಂಟ್ ಪಕ್ಕಾ ಇರುತ್ತೆ. ನೀವು ಏನೇ ಮಾಡಿದ್ರೂ ಕೂಡ ಅದು ತಕ್ಕಂಗೆ ಕರ್ಮನ ಅನುಭವಿಸ್ಲೇಬೇಕಾಗತ್ತೆ. ಕರ್ಮಕ್ಕೆ ತಕ್ಕಂಥ ಫಲ. ನೀವು ಅದನ್ನು ಅನುಭವಿಸೋಕೆ ರೆಡಿ ಇದ್ದರೆ ಒಳ್ಳೇದು ಮಾಡಿ. ಇಲ್ಲ ನಾನು ಹಿಂಗೆ ಇರ್ತೀನಿ, ಅದು ಏನಾಗುತ್ತೋ ನೋಡೋಣ ಅನ್ನೋ ಥರ ಇದ್ದರೆ ಅದನ್ನೂ ಅನುಭವಿಸೋಕೆ ರೆಡಿಯಾಗಿ ಅಂತ ಹೇಳ್ತೀನಿ. ನಮ್ಮ ಒಂದು ಏನಪ್ಪ ಅಂತಂದರೆ ಎಚ್ಚರಿಕೆ ಕೊಡುವಂಥದ್ದು, ಹಿಂಗಾಗುತ್ತೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಂಡ್ರೆ ನಿಮಗೆ ಒಳ್ಳೇದಾಗುವಂಥದ್ದು. ಅದರಿಂದ ನನಗೇನು ಒಳ್ಳೇದಾಗೋದಿಲ್ಲ ಇರೋದನ್ನು ನಾನು ಹೇಳಿರ್ತೀನಿ ನಿಮಗೆ. ಈ ಒಂದು ಶನಿಯ ಈ ಒಂದು ಟೈಮ್ ಏನಿದೆ ವಕ್ರಗತಿಯ ಟೈಮಲ್ಲಿ ಏನೇನು ಆಗ್ಬೋದು ಅನ್ನೋದನ್ನು ಹೇಳಿದ್ದೀನಿ. ಅದೇ ರೀತಿಯಲ್ಲಿ ರೆಮಿಡೀಸು ಹೇಳಿದ್ದೀನಿ. ಪ್ರತಿಯೊಬ್ಬರು ಶನಿ ಮಹಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಿಮ್ಮ ತಪ್ಪಿನ ಅರಿವು ನಿಮಗಾಗಲಿ, ಒಳ್ಳೆ ಕೆಲಸ ಇನ್ನು ಮುಂದೆ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಮತ್ತಷ್ಟು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.